ರಘು ಮತ್ತು ಆದರ್ಶ ಟೊಯೋಟಾ ಕಂಪನಿಯಲ್ಲಿ ಇಂಟರ್ನ್ಶಿಪ್ ಮಾಡುತ್ತಿದ್ದರು. ಒಂದು ದಿನ ಅವರು ಕೆಲಸ ಮುಗಿಸಿ ಮನೆಗೆ ವಾಪಸ್ಸು ಹೋಗುವಾಗ ಮಾತನಾಡುತ್ತಾ ರಸ್ತೆ ಮೇಲೆ ನಡೆಯುತ್ತಿದ್ದರು. ಆದರ್ಶ್, ಇವತ್ತಿನ ಕೆಲಸ ಎಷ್ಟು ತೀವ್ರವಾಗಿತ್ತು. ಹೊಸ ಹೈಬ್ರಿಡ್ ಮಾದರಿಯ ಡಿಸೈನ್ ಡೀಟೈಲ್ಸ್ ನೋಡಿದ ಮೇಲೆ ನನಗೆ ಈ ಕಂಪನಿಯ ತಂತ್ರಜ್ಞಾನದ ಮಟ್ಟ ತಿಳಿಯಿತು. ನಿಜ, ಟೊಯೋಟಾ ಎಲ್ಲಾ ದಶಕಗಳಲ್ಲೂ ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲೇ ಇರುತ್ತದೆ. ಇವರು ಕೈಜನ್ ಎಂಬ ವಿಧಾನವನ್ನು ಅಳವಡಿಸಿಕೊಂಡು ನಿರಂತರ ಸುಧಾರಣೆಯನ್ನು ಮಾಡುತ್ತಲೇ ಇದ್ದಾರೆ. ಹೌದು, ಕೈಜನ್ ನನಗೂ ಇಷ್ಟವಾಯಿತು. ನಮ್ಮ ಶ್ರೇಣಿಯ ಉತ್ಪಾದನೆ ಪದ್ಧತಿ ಎಷ್ಟು ಸಮರ್ಥವಾಗಿದೆ ಎಂದು ನಿನ್ನೆ ಆ ಪ್ರಸ್ತುತಿ ನೋಡಿದ ಮೇಲೆ ತಿಳಿಯಿತು. ಅದು ಮಾತ್ರವಲ್ಲ, ನಾನು ಆರ್ ಮತ್ತು ಡಿ ವಿಭಾಗದ ಕೆಲಸಗಳನ್ನು ನೋಡಿ ಬೆರಗಾದೆ. ಅವರು ಎಲೆಕ್ಟ್ರಿಕ್ ಮತ್ತು ಹೈಡ್ರೋಜನ್ ಇಂಧನದ ಮೇಲೆ ಹೆಚ್ಚಿನ ಗಮನ ಹರಿಸುತ್ತಿದ್ದಾರೆ. ನೀನು ಕೇಳಿದೀಯಾ? ಮುಂದಿನ ವರ್ಷ ಟೊಯೋಟಾ ತನ್ನ ಮೊದಲ ಫುಲ್ ಸೆಲ್ಫ್ ಡ್ರೈವಿಂಗ್ ಕಾರು ಬಿಡುಗಡೆ ಮಾಡೋಕೆ ಯೋಜನೆ ಹಾಕಿಕೊಂಡಿದೆ ಅಂತೆ. ಹೌದು, ಅದು ಅದ್ಭುತ ಸಾಧನೆ. ಈ ಇಂಟರ್ನ್ಶಿಪ್ ನಮ್ಮ ಕರಿಯರ್ಗೆ ದೊಡ್ಡ ಅವಕಾಶ. ನಮಗೆ ಇದರ ಮೂಲಕ ಬಹಳ ವಿಷಯಗಳನ್ನ ಕಲಿಯಲು ಸಿಗುತ್ತದೆ. ನಿಖರವಾಗಿ. ಹೀಗೆ ಮುಂದುವರಿದರೆ ನನಗೆ ಪರ್ಮನೆಂಟ್ ಆಫರ್ ಸಿಗುತ್ತದೆ ಎಂದು ನಾನು ಭರವಸೆ ಇಟ್ಟುಕೊಂಡಿದ್ದೇನೆ. ನನ್ನ ಕನಸು ಅದೇ. ಟೊಯೋಟಾದಂಥ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುವುದು ದೊಡ್ಡ ಗೌರವ. ಅವರಿಬ್ಬರು ಈ ಮಾತುಕತೆಯಲ್ಲಿ ಮುಳುಗಿದ್ದಂತೆ ಮುಂದಕ್ಕೆ ನಡೆಯುತ್ತಿದ್ದರು. ಟೊಯೋಟಾದ ಸಾಧನೆಗಳು ಮತ್ತು ತಮ್ಮ ಭವಿಷ್ಯದ ಕನಸುಗಳ ಬಗ್ಗೆ ಚರ್ಚಿಸುತ್ತಾ ಮನೆಯ ದಾರಿಯಲ್ಲಿ ನಡೆದರು.